ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಯದುಗಿರಿ ಯತಿರಾಜ ಶ್ರೀಗಳಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲ್ಲೇಶ್ವರದ ಸಂಪಿಗೆ ರಸ್ತೆಯ ಮಠಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ. ಇನ್ನು ಬ್ಯಾನ್ ಆಗಿರುವಂತಹ PFIನಿಂದ ಪ್ರಾಣ ಬೆದರಿಕೆ ಬಂದಿರುವಂಥದ್ರ ಬಗ್ಗೆ ಕೇಂದ್ರ ಇಂಟೆಲಿಜೆನ್ಸ್ ಬ್ಯೂರೋದಿಂದ ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಮಾನುಜಾಚಾರ್ಯ ಸ್ವಾಮೀಜಿಗೆ ವೈ ಕೆಟಗರಿ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ, ತೆಲಂಗಾಣ, ಆಂಧ್ರದಲ್ಲೂ ಕೂಡ ಮಠ ಇದೆ. ಇನ್ನು ಮೂಲಭೂತವಾದಿ ಸಂಘಟನೆಗಳಿಂದ ಪ್ರಾಣ ಬೆದರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆ ವೈ ಕೆಟಗರಿ ಭದ್ರತೆಗೆ ಕ್ರಮ ತೆಗೆದುಕೊಂಡಿದೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಈಗ ವೈ ಕ್ಯಾಟಗರಿ ಸೆಕ್ಯೂರಿಟಿ ಗುರುಗಳಿಗೆ ಕೊಡೋಕ್ಕೆ ನಾವು ಲೆಟ್ರ್ ಕಳಿಸಿದ್ರು. ಗೃಹ ಮಂತ್ರಿಗಳಿಗೆ, ನಮಗೆ ಸ್ವಾಮಿಗಳಿಗೆ ಟ್ರೆತ್ ಇತ್ತು. ಹಾಗಾಗಿ ಆ ವಿಚಾರಕ್ಕೆ ನಾವು ಗೃಹ ಮಂತ್ರಿಗಳಿಗೆ ರಿಕ್ವೆಸ್ಟ್ ಕಳಿಸಿದ್ರು. ರಿಕ್ವೆಸ್ಟ್ ಕಳಿಸಾದ್ಮೇಲೆ ಗೃಹ ಮಂತ್ರಿಗಳ ಕಚೇರಿಯಿಂದ ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಗೌರ್ಮೆಂಟ್ಗೆ ಒಂದು ಲೆಟ್ರ್ ಕಳಿಸಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಆರ್ಡರ್ ಕಾಪಿ ಬರುತ್ತೆ. ಶ್ರೀನಗರದಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡಿದರು. ಮತ್ತು ರಾಮಾನುಜಾಚಾರ್ಯದು ವಿಗ್ರಹ ಸ್ಥಾಪನೆ ಎಲ್ಲ ಮಾಡಿದರು. ಹಲವಾರು ದಿನಗಳಿಂದ ಬರ್ತಾ ಇದ್ದೀವಿ. ಎಷ್ಟು ದಿನ ಅಂತ ನಮಗೂ ಗೊತ್ತಿಲ್ಲ, ಯಾಕಂದರೆ ಅದು ಅವರ ಇದು ಮಠದ ಒಂದು ನಂಬರ್ಗೆ ಬರ್ತಾ ಇದ್ದಂಥ ಕಾಲ್. ಅದರಲ್ಲಿ ಏನು ಹೇಳಿದ್ರು ಅನ್ನೋಕ್ಕಿಂತ ಅವರಿಗೆ ಈಗ ಅವರ ಕಾರ್ಯಚಟುವಟಿಕೆಗಳಿಗೆ ಯಾರು ತೊಂದರೆ ಕೊಡ್ಬೋದು ಅನ್ನೋ ಒಂದು ನಮಗೆ ಆತಂಕ ಇದ್ದಿದ್ದರಿಂದ ಗೃಹ ಮಂತ್ರಿಗಳ ಕಚೇರಿಗಳು ಇಲ್ಲಿಂದ ಒಂದು ಪತ್ರ ಕಳಿಸಿದ್ರು. ಆ ಪತ್ರದಲ್ಲಿ ಹೀಗೆ ಅವರಿಗೆ ಒಂದು ಸ್ವಲ್ಪ ಬೆಟರ್ ಸೆಕ್ಯೂರಿಟಿ ಕೊಡಬೇಕು, ವೈ ಕ್ಯಾಟಗರಿ ಸೆಕ್ಯೂರಿಟಿ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಅದನ್ನು ಇವಾಗ ಕೇಂದ್ರ ಗೃಹ ಮಂತ್ರಿಗಳು ಅದನ್ನು ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆಗೆ ಕಮಲ ನಾಯಕರು ಮುಂದಾಗಿದ್ದಾರೆ. ಇದು ಕೋಲಾರ ನಗರದ RTO ಕಚೇರಿ ಎದುರು SC ಮೋರ್ಚಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗುವಂತಹ ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ, ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭಾಗಿಯಾಗಲಿದ್ದು, ಸಚಿವ ಸುಧಾಕರ, ಉಸ್ತುವಾರಿ ಸಚಿವ ಮುನಿರತ್ನ ಸೇರಿದಂತೆ ಹಲವು ರಾಜ್ಯ ನಾಯಕರು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಸಿದ್ದರಾಮಯ್ಯನ ಕರ್ಕೊಂಡು ಬಂದು ಇಲ್ಲಿ ಗೆಲ್ಸೇ ಬಿಡ್ತೀವಿ ಅಂತೇಳಿ ಡಾಮ್ ಡೂಮ್ ಮಾಡಿದ್ರು ಕೂಡ 4-5 ಸಾವಿರ ಜನ ಸೇರಲಿಲ್ಲ ಅವರಿಗೆ. ಆದರೆ ನಮಗೆ ಸುಮಾರು 20,000ಕ್ಕೂ ಹೆಚ್ಚು ಜನಸಂಖ್ಯೆ ಪರಿಶಿಷ್ಟ ಜಾತಿಯವರು ಮಾತ್ರ ಇಲ್ಲಿ ಸೇರ್ತಾರೆ. ಯಾಕೆ ಅಂತಂದ್ರೆ ಇದಕ್ಕೆ ಕಾರಣ ಇದೆ. ಸಿದ್ದರಾಮಯ್ಯನವರು ದಲಿತರನ್ನು ಸಂಪೂರ್ಣವಾಗಿ ದಮನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗುವಂಥ ಅವಕಾಶ ಬಂದಾಗ ತಪ್ಪಿಸಿದ್ದಾರೆ. ಖರ್ಗೆ ಅವರನ್ನು ದೆಹಲಿಗೆ ಓಡಿಸಿದ್ದಾರೆ. ಪರಮೇಶ್ವರ್ ಅವರನ್ನ ಅವರ ಕ್ಷೇತ್ರದಲ್ಲೇ ಸೋಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ವಿರುದ್ಧ KS ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಅವರು ಹಿಂದೂ ಹೌದೋ ಇಲ್ವೋ ಅನ್ನೋದನ್ನ ನಾನು ಹೇಗೆ ಹೇಳಲಿ? ವೈಚಾರಿಕವಾಗಿ ಏನು ಹೇಳಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲ. ಮುಸ್ಲಿಮರ ವೋಟ್ ಎಷ್ಟು ಮುಖ್ಯನೋ ಹಿಂದೂಗಳ ವೋಟ್ ಅಷ್ಟೇ ಮುಖ್ಯ ಅಂತ ಹೇಳಿದರು. DKಶಿಗೆ ED ನೋಟಿಸ್ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದಾರೆ. ED ನೋಟಿಸ್ ಕೊಡ್ತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ ಅಂತ ಗೊಣಗಾಡುವುದನ್ನು ಬಿಡಲಿ ಅಂತ ಹೇಳಿದರು. ಇನ್ನು ಬ್ರಾಹ್ಮಣ CM ಅನ್ನುವಂಥ ವಿಚಾರಕ್ಕೂ ಕೂಡ ಪ್ರತಿಕ್ರಿಯಿಸಿ, ಜಾತಿಯ ವಿಷಬೀಜ ಬಿತ್ತುತ್ತಾ ಇರುವಂಥದ್ದು ಕಾಂಗ್ರೆಸ್ JDS ಅಂತ ಈಶ್ವರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಲೆ ಕೊಡ್ತಿದ್ದಾರೆ ಅನ್ನೋ ವಿಶ್ವಾಸ ರಾಜ್ಯ ಜನಕ್ಕೂ ಬರುತ್ತೆ. ಪ್ರಹ್ಲಾದ್ ಜೋಶಿನ ಮುಖ್ಯಮಂತ್ರಿ ಮಾಡೋದು ಬಿಡೋದು ಕೇಂದ್ರದ ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ನಾಯಕರ ತೀರ್ಮಾನ. ಇವರೇ ತೀರ್ಮಾನ ಮಾಡಿಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಪ್ರಹ್ಲಾದ್ ಜೋಶಿ ಮಾಡೋದಕ್ಕೆ ನಡೆಸ್ತಾ ಇದೆ. 9 ಜನ ಡೆಪ್ಯೂಟಿ CM ಮಾಡ್ತಾರೆ. ಯಾವನು ಹೇಳಿದೆ ಅವರಿಗೆ? ಏನು ಹೇಳಲಿ ನಾನು ಸಿದ್ದರಾಮಯ್ಯನವರಿಗೆ? ಅವ್ರು ಹಿಂದೂ ಹೌದು ಅಲ್ಲೋ ನನಗೆ ಹೆಂಗೆ ಹೇಳಲಿ? ನಾನು ಹಿಂದೂ ನಂಬಲ್ಲ, ಹಿಂದುತ್ವ ನಂಬ್ತೀನಿ ಏನು ಅಂತಂದ್ರೆ ಏನು ನಾನು ಹೇಳೋದು? ಅವ್ರಿಗೆ ವೈಚಾರಿಕವಾಗಿ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅವರಿಗೆ. ಮುಸಲ್ಮಾನರು ಒಟ್ಟು ಹೆಂಗೆ ಬೇಕೋ ಅದೇ ರೀತಿ ಹಿಂದೂಗಳು ಒಟ್ಟು ಬೇಕು. ಮುಂಬರುವ ವಿಧಾನಸಭಾ ಚುನಾವಣೆಗೆ ವಿವಿಧ ಪಕ್ಷಗಳು ಈಗಿನಿಂದಲೇ ಪ್ರಚಾರಕ್ಕಿಳಿದಿವೆ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಈ ಬಾರಿ ವಿಭಿನ್ನ ಪ್ರಚಾರಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. MB ಪಾಟೀಲ್ ಪುತ್ರ ಪ್ರಚಾರದ ನೇತೃತ್ವವನ್ನು ವಹಿಸಿದ್ದಾರೆ. ಅಭಿವೃದ್ಧಿ ಕಾರ್ಯದ ದೃಶ್ಯಾವಳಿ ಬೃಹತ್ ಪರದೆಯ ಮೇಲೆ ಪ್ರತಿ ತಾಲೂಕು ಗ್ರಾಮ ತಾಂಡಗಳಲ್ಲಿ ಪ್ರಸಾರಪಡಿಸಲಾಗುತ್ತೆ. ಇದಕ್ಕಾಗಿ ವಿಶೇಷ 4 ಪ್ರಚಾರ ವಾಹನಗಳನ್ನು ಸಿದ್ಧಪಡಿಸಲಾಗಿದೆಯಂತೆ. ಈ ವಾಹನ ಎಲ್ಲೆಡೆ ಸಂಚರಿಸಲಿದ್ದು 30ಕ್ಕೂ ಹೆಚ್ಚು ದಿನಗಳ ಕಾಲ ಅಭಿಯಾನ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ.
ಮುಂಬರುವ ವಿಧಾನಸೌಧ ಚುನಾವಣೆಗೆ ಎಲ್ಲಾ ಪಕ್ಷಗಳು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಸಂಸದ ಡಿಕೆ ಸುರೇಶ್ ಅಬ್ಬರದ ಪ್ರಚಾರವನ್ನು ನಡೆಸಿದ್ರು. ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. ಈ ಬಾರಿ ಯಾವುದೇ ಮಾಟ ಮಂತ್ರ ನಿಂಬೆಹಣ್ಣು ವರ್ಕೌಟ್ ಆಗಲ್ಲ. ಆ ತಾಯಿ ನಿಮಿಷಾಂಬೆಗೆ ನಿಂಬೆಹಣ್ಣು ಅರ್ಪಿಸಿ ಬಿಡಿ. ನಿಂಬೆಹಣ್ಣು ಎಲ್ಲ ರಿವರ್ಸ್ ಆಗಬೇಕು, ವರ್ಕ್ ಆಗಬಾರದು. ಅದು ಯಾವ ರೀತಿ ರಿವರ್ಸ್ ಆಗಬೇಕು ಅಂದರೆ ಏನೇ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಸಂಕಲ್ಪ ಮಾಡಿದರು. ಶ್ರೀ ರೇವಣ್ಣ ಭದ್ರಕೋಟೆ ಹೊಳೆನರಸೀಪುರದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ. ಜೆಡಿಎಸ್ ಬಿಟ್ಟು ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಶಾಸಕ ಎಚ್.ಡಿ. ರೇವಣ್ಣ ಮತ್ತು ಅವರ ಕುಟುಂಬ ವಲಯದಲ್ಲಿ ಆಪ್ತರೆಂದು ಗುರುತಿಸಿಕೊಂಡಿದ್ದಂತೆ ಕೆಲವರು ಜೆಡಿಎಸ್ ತೊರೆದು ಸಂಸದ ಡಿಕೆ ಸುರೇಶ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಮುಖಂಡರುಗಳು ಚರ್ಚೆಯನ್ನ ಮಾಡ್ತಾ ಇಲ್ಲ ಕಾಂಗ್ರೆಸ್ ಈ ಬಾರಿ ನಾವು ನೊಂದಿದ್ದೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು, ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಅನ್ನ ಉಳಿಸಬೇಕು ಅಂತೇಳಿ ಅನೇಕರು ತೀರ್ಮಾನವನ್ನ ಮಾಡಿ ಇವತ್ತು ನಮ್ಮ ಪಕ್ಷವನ್ನ ಅನ್ಕಂಡೀಷನಲ್ ಆಗಿ ಹೊಳೆ ನರಸೀಪುರದ ಜನ ತೀರ್ಮಾನವನ್ನ ಮಾಡಿ ಇವತ್ತು ಅನೇಕರು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಸಿಎಂ ಎಚ್.ಡಿ.ಕೆ. ಅವರ ಪಂಚರತ್ನ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಕುಮಟಾ ತಾಲೂಕಿನ ಕಾಗಲ ಗ್ರಾಮದಲ್ಲಿ ಎಚ್.ಡಿ.ಕೆ.ಗೆ ಬೃಹತ್ ಅಡಿಕೆ ಆಹಾರವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇನ್ನು ಕುಮಟಾ ತಾಲೂಕಿನಲ್ಲಿ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಅಗನಾಶಿನಿ ಗ್ರಾಮದಲ್ಲಿ ಮಕ್ಕಳು ಸುಗ್ಗಿ ಕುಣಿತದ ಮೂಲಕ ಕುಮಾರಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರಿದರು. ಮಕ್ಕಳ ಸುಗ್ಗಿ ಕುಣಿತ ವೀಕ್ಷಿಸಿದಂಥ ಎಚ್.ಡಿ.ಕೆ. ಸಂತಸಪಟ್ಟರು. ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ. ನನ್ನ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಗನಾಶಿನಿಯ ಸುಗ್ಗಿ ಕುಣಿತಕ್ಕೆ ಅಗತ್ಯ ಪ್ರೋತ್ಸಾಹವನ್ನು ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟರು. ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಸ್ಥಾಪನೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬಳ್ಳಾರಿ ಸಂಸದ ದೇವೇಂದ್ರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಹಾನ್ ನಾಯಕರೇ ಪಕ್ಷ ಕಟ್ಟಿ ವಾಪಸ್ ಬಂದಿದ್ದಾರೆ. ಪಕ್ಷ ಕಟ್ಟೋದು ಅಷ್ಟು ಸುಲಭವಲ್ಲ. ನಮ್ಮ ರಾಜ್ಯದಲ್ಲಿ ಇದೆಲ್ಲ ನಡೆಯಲ್ಲ. ಕಾದು ನೋಡೋಣ ಎಷ್ಟು ಸೀಟು ಗೆಲ್ತಾರೆ ಅಂತ. ಹೊಸ ಪಕ್ಷದಿಂದ ಏನೂ ಆಗಲ್ಲ. ಕೇಂದ್ರ ರಾಜ್ಯ ಸರ್ಕಾರದ ಸಾಧನೆ ಹೇಳಿದ್ರು ಜನ ವೋಟ್ ಹಾಕೋಕೆ ಯೋಚನೆ ಮಾಡ್ತಾರೆ. ಹೀಗಿರುವಾಗ ಏಕಾಏಕಿ ಪಕ್ಷ ಕಟ್ಟಿದರೆ ಯಾರು ಕೇಳ್ತಾರೆ? ರೆಡ್ಡಿಯನ್ನ ವಾಪಸ್ ಕರೆ ತರೋದು ಕೇಂದ್ರ ನಾಯಕರಿಗೆ ಬಿಟ್ಟದ್ದು. ಈ ಬಗ್ಗೆ ಚರ್ಚಿಸಿದ್ದೇವೆ. ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರು. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ಅದ್ದೂರಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ನಡೆಯಿತು. ಜಾತ್ರೆಯಲ್ಲಿ ಕೃಷಿ ಸಚಿವ ಬಿ.ಸಿ. ಪಾಟೀಲ್ ಹವಾ ಜೋರಾಗಿತ್ತು. ವಾಲ್ಮೀಕಿ ಮಠದಲ್ಲಿ ಕೃಷಿ ಮೇಳ ಉದ್ಘಾಟನೆಗೆ ಆಗಮಿಸಿದ್ದಂಥ ಬಿ.ಸಿ. ಪಾಟೀಲ್ ಕೌರವ ಸಿನಿಮಾದ ಹಾಡು ಹಾಕ್ತಾ ಇದ್ದಂತೆ ಫುಲ್ ಖುಷ್ ಆದರು. ಬಳಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಿ.ಸಿ. ಪಾಟೀಲ್ ಮೀಸೆ ತಿರುಗುತ್ತಾ ಕೌರವ ಸಿನಿಮಾದ ಡೈಲಾಗ್ ಅನ್ನು ಹೊಡೆದು ಎಲ್ಲರನ್ನ ರಂಜಿಸಿದ್ರು. ಅದೇನ್ ತಿಮ್ರ ಪೊಗುರ ಅನ್ನೋ ಸಚಿವರ ಡೈಲಾಗ್ ಕೇಳಿ ಜನರು ಫುಲ್ ಖುಷಿಯಾದರು. ಗೌರವ ಸಮರ್ಪಣೆ. ಕಲಾದೇವಿಯ ಮಕ್ಕಳು ತಾವೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಶುಭವಾಗ. ಪೊಲೀಸ್ ಅಂದ್ರೆ ಭಯ ಅಲ್ಲ, ಇದು ಭರವಸೆ ಎಂಬ ತಮ್ಮ ವೃತ್ತಿಚರದ ಸನ್ಮಾನ್ಯ ಶ್ರೀ ಬಿ.ಸಿ. ಪಾಟೀಲ್ ಸಾಹೇಬರು ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಶ್ರೀಮಠದ ಬಂದಿದೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆ ಮಾಡಲಿಕ್ಕೆ ಬಿಬಿಎಂಪಿ ನೌಕರರು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಇದರಿಂದ ಬಿಬಿಎಂಪಿಯ ಸೇವೆಯಲ್ಲಿ ವ್ಯತ್ಯಯ ಆಗುವಂಥ ಸಾಧ್ಯತೆ ಇದೆ. ಆರೋಗ್ಯ ಸೇವಾ ಸವಲತ್ತು, ಖಾಲಿ ಹುದ್ದೆಗಳ ನೇಮಕಾತಿ, ಹಿರಿಯ ಅಧಿಕಾರಿಗಳ ಒತ್ತಡ ಸೇರಿದಂತೆ ಹಲವು ಕಾರಣಕ್ಕೆ ರಜೆಯನ್ನು ಹಾಕಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷ ಅಮೃತರಾಜ್ ಮಾತನಾಡಿ, ಬಿಬಿಎಂಪಿಯ ಎಲ್ಲ ಸಿಬ್ಬಂದಿಗಳು ಇಂದು ಸಾಮೂಹಿಕ ರಜೆಯನ್ನು ಹಾಕಿ ಮುಷ್ಕರವನ್ನು ನಡೆಸಲಿದ್ದಾರೆ ಅಂತ ಹೇಳಿದರು. ಜೊತೆಗೆ ಆಸ್ ಎ ಪ್ರಿನ್ಸಿಪಲ್ ಅದನ್ನು ರದ್ದು ಮಾಡಿಸಿ, ನಿಮ್ಮ ಅಧಿಕಾರದಲ್ಲಿ ಅದು ರದ್ದು ಮಾಡಿಸಿ. ಜೊತೆಗೆ ಯಾವುದೇ ಅಧಿಕಾರ ಸತ್ಯಾಗ್ರಹ, ಆಮರಣ ಸತ್ಯಾಗ್ರಹ ಕುತ್ಕೊಂಡು ಇಡೀ ಬಿಬಿಎಂಪಿಯಲ್ಲಿ ಒಬ್ಬ ಆಟೋ ಡ್ರೈವರ್ ಕೂಡ ಕಸ ತಗೊಳ್ಳಲ್ಲ. ಗಬ್ಬೆದ್ದು ಬಿಬಿಎಂಪಿ ಎಲ್ಲ ನಾರಿ ರೋಗ ರುಜಿನಗಳಿಂದ
ವಾತಾವರಣ ಸೃಷ್ಟಿಯಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಈ ಕೂಡಲೇ ಪರಿಹಾರವನ್ನು ಒದಗಿಸಿ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ. ಮಾತ್ರ ಅಲ್ಲ